ಅಲ್ಲ ಕಣಪ್ಪ, ಅವ ಅತ್ತೆರು ಇಲ್ಲಿಗಾನ ಅಷ್ಟೇ ಇರೋದು ನಿಮ್ದು ಹೊಲ ಅಂತಂದ್ರೆ ಈ ಕಡೆಗೆಲ್ಲ ಉಳುಮೆ ಮಾಡ್ಕೊಂಬರ್ತಾರಲ್ಲಪ್ಪ. ಹಾಂ, ಅವ ಅತ್ತೆಯವ್ರನ್ನ ಇಲ್ಲಿ ತಂದು ಕುಂಡ್ರಿಸಿರೋದೇ ತಪ್ಪು ಕಣಪ್ಪ. ಅತ್ಲಾಗೆ ನಾವು ನೋಡಿ ಈಗ ಹೊಲ ಕೊಟ್ಟು ಹೆಣ್ಮಕ್ಳು ಅಂತೇಳಿ ಇವಾಗ ನೋಡಿ ಎಷ್ಟು ಕಷ್ಟ ಆಗ್ತೈತೆ ನಮಗೆ. ಹೇಳ್ತೀನಪ್ಪ ಕೊಮ್ಲಮ್ಮ, ಇಲ್ಲಿಗಾನ ಅಷ್ಟೇ ಕಣಮ್ಮ ಇರೋದು ಅಂತ ಅಂದ್ರೆ ಒಂದಿಟ್ಟು ಇತ್ಲಾಗೆ ಗೇಕೆ ಅಂತಾರೆ ನಮ್ಮ ಹೊಲದ ಕಡೆಗೆ. ಏನು ಮಾಡೋಣಪ್ಪ, ನಂಬ ಕಾಲ ಒಂದು ಬೋಸಕ್ಕಾಗಲ್ಲ. ಅವ್ನಿಗೆ ಹೇಳಿರ ಅರ್ಥನೇ ಆಗಲ್ಲ ಹೋಗತ್ತ. ನಾನು ಹೇಳ್ತೀನಿ ಅವನಿಗೂ, ಇಲ್ಲಿ ಇಲ್ಗಾನ ಗೇಕೆ ಬಿಡ್ಕಣಪ್ಪ, ಇಲ್ಗಾನ ಇರೋದು, ಇಲ್ಲಿ ಬೋದ ಹಾಕಿಸ್ತೀನಿ ಅಂತ ಹೇಳಿರಿ ಕೇಳಲ್ಲ. ದೊಡ್ಡದೊಂದು ಸುಮ್ಮನೆ JCB ತಂದು ಬೋದ ಹಾಕ್ಸು. ಇದಕ್ಕೆ ಮತ್ತೆ ಅಯ್ಯಪ್ಪ ನಾವು ಬಿಡು ಒಳ್ಳೇದಂತ ಮಾಡಕ್ ಹೋದ್ರಿ ಮನೆ ಹೆಣ್ಮಗಳು ಅಂತ ಹೇಳಿ ಇವ ನಮ್ಮ ತಮ್ಮ ನೋಡ್ಕೆ ಮತ್ತೆ ಕರ್ದ ನಿಮ್ಮ ಮತ್ತೆ ಹೊಟ್ಟೆ ಉಟ್ಕೊಂಬತ್ ಕಣಪ್ಪ. ನೋಡಿ ಇವಾಗ ಅವ್ರ ಹೆಣ್ಮಗಳ ಆಗಕ್ಕೆ ಕೊಡ್ತಾರೆ, ನನ್ಗೇನು ಕೊಟ್ಟಿಲ್ಲ ಅಂತ. ಹೊಲ ಕೊಟ್ರೆ ಅದು ಸಾಲದೆ 5 ಎಕರೆ ಹೊಲ ಕೊಟ್ಟೈತಿ. ಯಾರು ಕೊಡ್ತಿರ್ಲಿಲ್ಲ. ಇವಾಗ ನೋಡಿ ಹೊಲ ಕೊಟ್ಟಿರೋದಕ್ಕೆ ದೌಲತ್ ಬಂದ್ಬಿಟ್ಟೈತಿ. ಏನು ಅಲ್ಗಾನಾಗ ಐತಿ ಕಂತಾರೆ ಗೊತ್ತಾ? ಏನು ಹೇಳ್ತಾ ಇದ್ದೀನಿ, ಏನು ನಮ್ದು ಅಲ್ಗೆ ಕಣ ಇರೋದು, ನಮ್ಮ ಅಪ್ಪ ಹಿಂಗೆ ಬಿಡೋ, ಏನು ನಿಂದೇನಲ್ಲ, ನೀನೇನು ಸಂಪಾದಿಸಿರೋದಲ್ಲ ಅಂತ ಮಾತಾಡ್ತಾವ ಅತ್ತೆ. ದುಡ್ಡು ಕೊಟ್ಟವ್ರಲ್ಲ ಅಂಬೋದೊಂದು ಸ್ವಲ್ಪನೂ ಇಲ್ಲ ಹೇಳವ್ರಿಗೆ. ನಮ್ಮ ಋತು ಕೊಟ್ಟಿರೋದಕ್ಕೆ ಹೊಟ್ಟೆ ಉರಿಯ ಯಮ್ಮನ್ಗೆ. ಯಾತ್ ಪಾಪ ಯಾಕೋ ಅನ್ಲತ್ತೇನು, ಹೊಲ್ದಾಗೆ ಹೊಲ ಕೊಟ್ಟಿರೋದು ತಪ್ಪು ಆತು. ಸುಮ್ಮನೆ ಹೇಳಮ್ಮ ದುಡ್ಡು ಕೊಡ್ತೀನಿ, ನೀವು ಎಲ್ಲನ ತಗೊಂಡಿದ್ರು ಸಾಕಾಯ್ತು. ಎಲ್ಲೆಲ್ಲ ಕುಂಡ್ರಿಸ್ಬಾರ್ದು ಕಣಮ್ಮ ಅವ್ರನ್ನ. ಭಾಳ ಕಷ್ಟ ನೋಡು. ಇವಾಗ ಎಷ್ಟು ಅವರು ನಮಗೆ ಇದು ಮಾಡ್ತಾರೆ ಗೊತ್ತೇ. ಬಿಡು, ಏನು ಇವಾಗ ಇಲ್ಗಾನ ಗೇಯ್ಕ್ಯವನ ಏನು ನಮ್ಮ ಅಪ್ಪ ಎಂದಿದ್ದು ಅಂತಾರೆ. ಅವ್ರಿಗೆ ಎಷ್ಟು ಮಾಡಿಸ್ಕೊಟ್ಟವ ಅಷ್ಟು ಗೇಯಿಸ್ಕೋಬೇಕು. ಹಂಗೆ ಮತ್ತೆ ಅವಳು ಓದ್ತಿ ಆಸೆಲ್ಲ ಹೊಡಿ ಹೇಳು. ಬಿಡತ್ತೆ ಎಲ್ಲಗನಾಗಿ ಇಕ್ಕಂಬ್ಳು ಒಂದು ಇಟ್ರಾಗ ಯಾರೇನು ಓದ್ಕೊಂಡು ಹಂಗಿಲ್ಲ ಬಿಡಪ್ಪತ್ತ ಯಾರತ್ತ. 7 ಟನ್ ಬಂದವ್ರು ಇತ್ಲಾಗೆ. ನಾನು ಒಂದು ಈಟಾಗಿದ್ರು ಸುಮ್ಮನೆ ಆಗ್ತಿದ್ದತ್ತ. ನಾನು ನಿನ್ಗಿನ್ನ ಏನು ಲೆಕ್ಕ ಆಗ್ತಿರ್ಲಿಲ್ಲ. ನಿಮ್ಮ ಅಮ್ಮ ಒಂದು ಅಡಿ ಜಾಗಕ್ಕೆಲ್ಲ ಲೆಕ್ಕ ಆಗ್ತಾಳು. ಈಗ ನೋಡಿ ಬಿಡು ಅಂತೇಳಿ ಶಾಂತಮ್ಮರಿಗೆ ಗನ್ವಾಗ ನಮ್ಮ ಅಣ್ಣ ತಮ್ಮಳಿಗೆ ಬಿಡ್ಲಿಲ್ಲ. ಅವಾಗ ಶಾಂತಮ್ಮ ಒಂದು ಅಡಿ ಜಾಗದಿತ್ಲ ಬಂದೈತಿ ಮಾನಿ ಅಂತ ಗಲಾಟೆ ಮಾಡಿ ನಿಮ್ಮಮ್ಮ. ಇವಾಗ ಶಾನೆ ಬಂದೈತಿ ಅಂತ ಹೇಳಿದ್ರು ಬಿಡಾತಾವ ಅಂತೇಳಿ. ಅಲ್ಲ ಇನ್ನೇನು ಮಾಡೋಕ್ಕಾಗುತ್ತಪ್ಪ, ಅವ್ನು ಗುದ್ದಾಡೋಕ್ಕಾಗುತ್ತೆ. ಇವಾಗ ಕೊಟ್ಟಿದ್ದೀವಿ, ಅನ್ಭವಿಸ್ಬೇಕು. ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ಕೊಡಬಾರ್ದು ಅಂಬೋದು ಅಲ್ಲೇದೇಲೇನಿ. ಅಲ್ಲ ಸುಮ್ಮನೆ ತಂತಿ ಬೇಲಿ ಮಾಡಿಸ್ಬಿಡ್ರಿ. ತಂತಿ ಬೇಲಿ ಮಾಡಿಸ್ಬಿಟ್ರೆ ಯಾವುದಿರಲ್ಲ. ನಮ್ದು ಅವ್ರು ಮಾಡ್ಕೊಂಬಿ ನಾವು ಮಾಡ್ಕೊಂಬನ ಸುಮ್ಮನೆ ಅತ್ಲಾಗೆ. ಅದೇ ಹೇಳ್ತಾ ಇದ್ದೀನಿ, ದುಡ್ಡಾದರೂ ಕೊಡತ್ತೆ. ಈ ಕಡೆಗೆ ನಾವಿಬ್ಬರು ಹಾಕಿ ಮಾಡಿಸಿದ್ರೆ ಇಬ್ಬರಿಗೂ ಸೇಫ್ಟಿ ಇರುತ್ತೆ, ನಿಮ್ಗಾಗುತ್ತೆ. ಅಳತೆ ಮಾಡಿಸಿ ಬೋದ ಹಾಕೋಣ ಅಂತ ಅಂದರೆ ಇಲ್ಲ ನೀನೇ ಹಾಕ್ಸು. ನಿನ್ನಂತೂ ದುಡ್ಡು ಇಟ್ಕೊಂಡಿದ್ಯಪ್ಪ, ದುಡ್ಡು ಬಂದಾವೆ, ಅದಕ್ಕೆ ನಿನ್ಗೂ ಋತುಗೂ ಎಲ್ಲ ಮಾಡಿಕೊಡ್ತೀಯಾ. ದುಡ್ಡು ಇದ್ದಾವೆ ಮಾಡು. ಯಾಕಂದರೆ ಎಲ್ಲ ಹೇಳವ್ರು ಯಾರನ ಹಂಗೆ ಋತುಗೆ ಫ್ಯಾಕ್ಟ್ರಿ ಮಾಡಿಕೊಟ್ಟವ್ರೆ ಅಂತ ಅದಕ್ಕೆ ಮಾತಾಡುತ್ತಾವ ಅತ್ತೆ. ಅದಕ್ಕೆ ಸರಿಯಾಗಿ ಹೇಳಿ ಬಂದೀನಿ. ಈ ಕಡೆಗೆ ಏನಾದರೂ ಗೆದ್ರದ್ದು ಸರಿಯಾಗಲ್ಲ ನೋಡು, ಹೇಳಿರ್ತೀನಿ. ನನಗೂ ನಮ್ಮ ಅಣ್ಣ ಮಕ್ಕಳಿದೆ, ನಮಗೂ ಮಕ್ಕಳಿದ್ದಾವೆ ಅಂತ ಹೇಳಿ ಬಂದಿದ್ದೀನಿ. ಈಗ ಓಸಾರು ಹೊಲ ಒಂತಾವ್ ಇದ್ಬಿಟ್ರೆ ಬರೀ ಇಂತಾವಿನಿ. ಹೋಗು ಬುಲ್ ಕಷ್ಟ. ಒಂದೇ ತಾಗಿ ಇದ್ಬಿಟ್ರೆ ಇತ್ಲ ಬಂದ್ರು ಅತ್ಲ ಬಂದ್ರು, ಇಲ್ಲಿ ಬೋದ ಹಾಕಿರು ಬೋದ ಕೊಡಿದ್ರು ಬರೇ ಇಂತಾವೆ. ಹೋಗತ್ತ ನಂಗಂತ ಸಾಕಾಯ್ತವ. ಅಮ್ಮನಿಗೆ ಹೇಳಿತ್ಲವ್ಗ ಬೋರ್ ಬೇಡ ಕಣ ಇತ್ಲಾಗ, ಇಲ್ಗಾನ ಬೋರ್ ಬೇಡ ಅಂತ ಹೇಳ್ತೀನಿ. ನಾ ಕೋಮ್ಲಮ್ ಕೇಳಲ್ಲದು. ಬಿಡ ಏನ ನಮ್ದು ಇಲ್ಗೆ ಇರೋದು ಅಂಬುತ್ತೆ. ಅವ ಹೊಲ ಕೊಡ್ಬಾರ್ದಾಗಿತ್ತು. ಹೇಳು, ಹೊಲ ಕೊಟ್ಟಿರೋದೇ ತಪ್ಪಾತಿ ಇವಾಗ. ಅವಾಗ ಕೊಡಲ್ ಕಡಮ್ಮ, ನೀನು ಸೈನಕ್ಕೆ ಹೋಗೋ ಹೆಣ್ಮಗಳು ಸುಮ್ಮನೆ ಸೈನಕ್ಕೆ ಹೋಗೋ ಅನ್ಬೇಕಾಯ್ತು. ಏನ್ ಮಾಡ್ತೀಯಮ್ಮ? ಅವಾಗ 15 ಎಕರೆ ಹೊಲ ಸಿಕ್ತು. 15 ಎಕರೆ ಹೊಲದಾಗೆ ಕೊಡ್ಲಿ ಅವಳು ನಮ್ಮ ಅಪ್ಪಯಿಂದ ಆಸ್ತಿ ಅಂತ ಅಂತು. ನಾನು ಅಲ್ಗಂಗಂದೆ ಇಲ್ಲ ಕೇಳಲ್ಲ, ನಾನು ಸೈನ್ ಹಾಕ್ಬೇಕಂದ್ರೆ ಹೊಲ ಕೊಡ್ಲೇಬೇಕು ಅಂತು. ಹೊಲ ಇರ್ಲಿಲ್ವಲ್ಲ ಅದಕ್ಕೆ ಕೊಟ್ವಿ. ಒಂದೇ ತೆಗಿದ್ರು ಇಂಥವೆಲ್ಲ ಬತ್ತವಂತಲೇ ನಾನು ಅವಾಗ ಬೇಡವೇ ಬೇಡ ಅಂದೆ, ಕೇಳಲಿಲ್ಲ. ನಾವಿಬ್ರಳು ಅತ್ತ ಹೆಂಗನ 1 ಎಕರೆ ಕೊಟ್ಟು ಬತ್ತ ಅವ್ನು ಆನಂದಿಗೆ. ಅವ್ನು ಇವತ್ತು ಹೆಂಗತ್ತ ಅವ್ನು 1 ಎಕರೆ ತಂತಿ ಬೆಲೆ ಮಾಡಿಸ್ಕೊಳತ್ತ. ಅವನೇನು ನಮ್ಗೇನು ತೊಂದರೆ ಕೊಟ್ಟಿಲ್ಲತ್ತ, ಅವ್ನ ಪಾಡಿಗೆ ಅವನು ಇದ್ದಾನೆ. ಬಾಮ್ಲಿಂಗೊಂದು ಹೊಲ ಅವಾಗ ಅವನು ತಕೊಂಡಿದ್ದ. ಕೊಡ್ಬಾರ್ದು ಹೇಳು. ಅಯ್ಯೋ ದೇವ್ರೇ, ಈ ಹೆಣ್ಮಕ್ಳು ಸೈನ್ ಬೇಕು ಅಂತ ಹೇಳ್ದಾಗಿಂದ ಭಾಳ ಕಷ್ಟ ಆಗೈತಿ. ಅದಕ್ಕೆ ಅವಳು ಹಾಕಲ್ಲ ಅಂದ್ಲು. ಕೊಟ್ಟರು 5 ಎಕರೆನ. ಅವಾಗ ಕೊಟ್ಟಿದ್ಮೇಲೆ ಹಂಗೆ ಮಾಡ್ಕೊಂಡು ತಿನ್ಬೇಕು, ಹಿಂಗೆ ಮಾಡಬಾರ್ದು ಅವಳು. ಅವ್ರು ಶಾಂತಂಟಿರಿ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವರು. ಅವ್ರದ್ದು ಇವಾಗ ಅದೊಂದು 5 ಎಕರೆ ಐತಿ, ಇದೊಂದು 4 ಎಕರೆ 9 ಎಕರೆ ಹೊಲ. ಅವ್ರೇನು ಇದು ಮಾಡೋದಿಲ್ಲ ಏನಿಲ್ಲ. ಇವರೇ ತಲೆ ಕೆಡಿಸ್ಕೊಂಬಲ್ಲ. ನೀನು ಮಾಡಮ್ಮ ಅಂತ ನಮ್ಮ ಮಾಮಿಗೆ ಹೇಳ್ತೆ. ನಮ್ಮ ಮಾಮಿ ಬಿಡ ಮತ್ತೆ ಅದೇ ಸಾಕು, ಅಡಿಕೆ ತೋಟ ಬೆಳೆಸಿರೋದು ಅದೇನೇ ಅಂತ ಈ ಮಾಮ. ಅಳತೆ ಮಾಡಿ ಅಲ್ಲಿ ಕಲ್ಲು ಹಾಕ್ಯವ್ರೆ, ಇಲ್ಲಿ ಗನ ಬರುತ್ತೆ ಅಂತೇಳಿ. ಅಲ್ಲಿಗೆ ಕೆಮಲ್ ಅವರು ಗಣನ ಎಷ್ಟು ಗೇಕಂತಾರೆ ಗೊತ್ತೆ, 1/4 ಎಕರೆ ಹೆಚ್ಚಾಗಿ ಮಾಡ್ಕೊಂತ ಇದ್ದಾರೆ ಅವರು. ಅದಕ್ಕೆ ಇದನ್ನು ಬಿಗಿ ಬಂದೋಬಸ್ತ್ ಮಾಡಿಸ್ಬೇಕು, ಅಳತೆ ಮಾಡಿಸ್ಬಿಟ್ಟು ಕಲ್ಲು ಹಾಕಿಸ್ಬೇಕು. ಅವ್ರಿಗೇನು ಇವಾಗ ಇಲ್ಲೇ ಇದ್ದಾರಲ್ಲ, ಒಂದಿಟ್ಟು ಇವಾಗ ಚೆನ್ನಾಗಿ ಬಂಡವಾಳ ಆಗ್ಬಿಟ್ರಲ್ಲ, ಅದಕ್ಕೇನೆ ಚೆನ್ನಾಗಿ ಬಂಡವಾಳ ಆಗಿದ್ರು. ನಾವು ಹೊಲ ಬೇರೆ ಕೊಟ್ವಿ, ಪುಕ್ಸಟ್ಟೈದು ಹೊಲ ಸಿಕ್ತು, ಇವಾಗ ಅದಕ್ಕೆ ಮೆರಿತಾ ಇದ್ದಾರೆ. ಏನು ಮಾಡೋಣ, ಪೊಂಬಕ್ಕಾಗಲ್ಲ, ಒಂದು ಬೋಸಕ್ಕಾಗಲ್ಲ ಆಗುತ್ತೆ. ನಾನು ಮೊನ್ನೆನೇ ಹೇಳ್ದೆ, ಅಮ್ಮನೇ ಅಲ್ಲಿ ಗಾನ ಇಲ್ಲ ಕಣಮ್ಮ ನಿಮ್ದು ಅಂದರೆ, ಅಣ್ಣ ಬಿಡ ನಮ್ದು ಅಲ್ಲಿ ಗಾನ ಐತೆ ಅಂಬುತ್ತೆ. ನೀನು ಏನು ಹೇಳ್ತೀಯ?
ಹಂಗಂದ್ರಿ ಜೇಕ್ಸಿ ಅಂಬಕ್ಕಾಗಲ್ಲ ಏನಿಲ್ಲ. ನಮ್ಮಲ್ಲ ನೀನು ಅವಳ್ದೇನೆ ನಾವೇನು ಅವಳ್ದೇನು ಬಾ ಸೆಕೆಂಡ್ ತಿಂದಿಲ್ಲ ಹಂಗನ್ನು ಅಷ್ಟೇನೆ ಒಳ್ಳೆ ಮಾತನಾಗೆ ಹೇಳು. ಬಿಡ್ಲಿಲ್ಲ ಅಂತಂದರೆ ಸರಿಯಾಗಿ ಒಂದು ಹೇಳ್ತೀನಿ. ಅವಳಿಗೇನೇನು ಹೆದರಿಕೆ ಬೇಕಾಗಿಲ್ಲ. ನಮ್ದು ಆಸ್ತಿ ಅವಳಿಗೆ ಕೊಟ್ಟಿದ್ದೀವಿ. ನಾನು ಹೆಣ್ಮಗಳಿಗೆ ಏನೋ ಹೆಣ್ಮಗಳು ಅಂತ ಗನ್ಮ ಕರೆದು ಕಳಿಸ್ತೀವಿ. ಆಸ್ತಿ ಕೊಟ್ಟಿದ್ದೀವಿ. ಪಟ್ ಕಾರಿಲೇ ಬಾಡ್ದು ಮಂಗಾಗುತ್ತೆ ಹೇಳು ಅವಳನ್ನ. ಅಲ್ಲ ಋತು ಕೊಟ್ಟಿರೋದೇನು ತಪ್ಪೇನತ್ತೆ. ಅದನ್ನ ಏನಾನ ಅಯ್ಯೋ ಬೈಕ್ ಕೊಟ್ಟು ಬಂದ್ರಂತೆ ಅವ್ರ ಮನೆ ಹೆಣ್ಮಗಳಾಗತ್ತೆ, ಅವ್ರ ಮಗಳಾಗತ್ತೆ ಕೊಟ್ಟು ಬಂದ್ರಂತೆ. ನಾನೇನ ಮನೆ ಹೆಣ್ಮಗಳಲ್ಲವೇ, ನನಗೆ ಕೊಡಲ್ಲ. ಅವ್ರಿಗೆ ಕೊಡೋಕ್ಕಾಗುತ್ತೆ? 5 ಎಕರೆ ಹೊಲ ಕೊಟ್ಟಿದ್ದೀವಿ. ಅಯ್ಯೋ ಎಷ್ಟು ಕೊಟ್ರು ಅವ್ರು ಇಷ್ಟೇನೆ 5 ಎಕರೆ ಹೊಲ ಕೊಟ್ಟವ್ರಲ್ಲ ಅಂತ ನನಗೆ ಅವತ್ತು ಒಂದಿಷ್ಟು ಕ್ರಿಯೆ ಹಿಡಿಲಲ್ಲ. ಅವಕ್ಕ 5 ಎಕರೆ ಹೊಲ ಕೊಟ್ರು ಏನೇ ಅಂದ್ರೆ ಅವ್ರ ಬುದ್ಧಿ ಬಿಡಲ್ಲ ಹೇಳ್ರಿ. ಆ ಕೋಮಲಕ್ಕನ ಬುದ್ಧಿನೇ ಬಿಡಲ್ಲ. ಅದಕ್ಕೆ ಕೊಟ್ಟ ಮೇಲೆ ಅವ್ರು ಹೆಂಗಿರ್ಬೇಕು ಹಂಗಿರ್ಬೇಕು. ಇಷ್ಟನ ಅಷ್ಟು ಮಾತಾಡಬಾರ್ದು. ಕೊಟ್ಟಿದ್ದಾನೆ ಅಷ್ಟು ನಮಗೆ ತೊಂದರೆ ಮಾಡಬಾರ್ದು. ಕೊಟ್ಟಿದ್ದಾರಲ್ಲ ಅನ್ನೋದೊಂದು ಕ್ರಿಯೆ ಇರಬೇಕು ಅವ್ರಿಗೆ. ಕೊಟ್ಬಿಟ್ರೆ ಹೆಂಗೆ ಕಣಪ್ಪ, ಯಾರಿಗೆ ಆಗಲಿ ಜಂಬ ಬರುತ್ತೆ. ಸುಮ್ಮನೆ ಪುಕ್ಸಟ್ಟೆ ಕೊಡಬಾರ್ದು ಯಾರಿಗೆ ಆಗಲಿ. ನೀನು ಯಾರಿಗೆ ಡ್ರೈವಿಂಗ್ ಮಾಡಿಕೊಟ್ಟಿದ್ಯಲ್ಲ ಅದನ್ನ ಇದನ್ನ ನೀನು ಎಲ್ಲ ವ್ಯವಹಾರ ನೋಡ್ಕ್ಯ. ವ್ಯವಹಾರದ ಮಾತ್ರ ದುಡ್ಡಿಂದು ಎಲ್ಲ ಕೊಡೋಕೆ ಹೋಗ್ಬೇಡ. ಅವನಿಗೂ ಜಂಬ ಬಂದ್ಬಿಡುತ್ತಿ. ಯಾರಿಗೆ ಆಗಲಿ ಕಣಪ್ಪ, ಸುಲಭನ ಸಿಕ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗಲ್ಲ. ಯಾರಿಗೆ ಆಗಲಿ ಕಷ್ಟಪಡಬೇಕು. ಕಣಪ್ಪ ಮಾಡ್ಕೊಟ್ಟಿದ್ಯಲ್ಲ ದುಡ್ಡೆಲ್ಲ ಇಸ್ಕೊಂತಾ ಇರೋರು ಕೆಲಸ ಮಾಡಿಸ್ಲಿ. ಅವಳಿಗೆ ಇಷ್ಟಂತ ಸಂಬಳ ಕೊಡು. ಸಂಬಳ ಕೊಟ್ಟು ನೀನು ಅವನಿಗೂ ಒಂದಿಟ್ಟು ಬಿಗಿಯಾಗಿ ಇಕ್ಕೊಂಡಿರ್ಬೇಕು. ಅವನು ಒಂದಿಟ್ಟು ಪ್ರವೀಣ ನೋಡು ಹೆಂಗನಾಗಲಿ. ಇವಾಗ ಅವನಂಗೆ ಮಾಡಲ್ಲ. ಯಾರಿಗೆ ಆಗಲಿ ಒಂದಿಟ್ಟು ಬಿಡು. ಏನು ಕೊಡ್ತಾರೆ ಈಜಾಗಿ ಸಿಕ್ಬಿಟ್ರೆ ಬಿಡತ್ಲಾಗ ಎಲ್ಲ ಪುಕ್ಸಟ್ಟೆ ಸಿಗುತ್ತೆ ಅಂತೇಳಿ ಅವ್ರಿಗೆ ಒಂಥರ ದೌಲತ್ ಬಂದ್ಬಿಡುತ್ತೆ. ಇವಾಗ ಅದಕ್ಕೆ ಮತ್ತೆ ನಮ್ಮ ಕೋಮ್ಲ ಕೈಗೆ ಅಷ್ಟೊಂದು ದೌಲತ್ ಬಂದಿರೋದು. ಪುಕ್ಸಟ್ಟೆ ಹೊಲ ಕೊಟ್ಟರು ತವ್ರ ಮನೆಯವರು. ಇವಾಗ ಏನು ಯಾರ ಮೇಲೆ ಏನು ಜೋರು ಮಾಡಿದ್ರೆ ಅಮ್ಮಂಗೆ ಇವಾಗ ಹಂಗೆ ಮಾಡ್ತಾ ಐತೆ. ಹಂಗೇನು ಮಾಡಲ್ ಬಿಡ ಅಕ್ಕ. ಪ್ರವಿ ಒಳ್ಳೆ ಹುಡುಗ ಪಾಪ. ಸುಮ್ಮನೆ ಏನೋ ಯಾರಿಗೆ ಆಗಲಿ ನಾವು ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈ ಹೇಗಿರ್ಬೇಕು. ಸುಮ್ಮನೆ ಈಗ ತಪ್ಪಾದಾಗ ಅನ್ಭವಿಸೋದ್ಕಿಂತ ನಮ್ಮ ಮುಂದಾಗಲೇ ಅರ್ತ್ಕೋಬೇಕು. ಅಂದಿಟ್ಟು ಅವ್ರಿಗೆ ಪುಕ್ಸಟ್ಟೆ ಸಿಗಂಗೆ ಮಾಡಬಾರ್ದು. ಕಷ್ಟಪಡಬೇಕು. ದುಡ್ಡಿನ ಬೆಲೆ ಕಷ್ಟಪಟ್ಟಾಗಲೇ ಅಂತೆ ಯಾರಿಗೆ ಆಗಲಿ ಗೊತ್ತಾಗೋದು. ದುಡ್ದಾಗಲೇ ಅಂತೆ. ಆ ಕೆಲಸ ಮಾಡಿ 500 ರೂಪಾಯಿ ದುಡ್ದಾಗಲೇ ಅಂತೆ. ನೀನು ತಗೊಂಡೋಗಿ ನೀನು 500 ರೂಪಾಯಿ ಕೊಟ್ಬಿಟ್ರೆ ನಾನು ಆರಾಮಾಗಿ ನೀನೇನಂತ ನನಗೆ ಕೊಟ್ಬಿಟ್ರೆ 500 ರೂಪಾಯಿ ನಾನು ಆರಾಮಾಗಿ ಖರ್ಚು ಮಾಡಿ ನಡಿ ಅಂತೀನಿ. ಆದರೆ ನಾನೇ ದುಡಿದ್ರೆ ದುಡ್ಡು ಎಷ್ಟು ಕಷ್ಟ ಐತಪ್ಪ ಕೆಲಸ ಮಾಡೋದು ಅಂತ ಹೇಳಿ ನನಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಅಷ್ಟೇ. ಮತ್ತು ಅದಕ್ಕೆ ಮತ್ತೆ ಈಸಿಯಾಗಿ ಯಾರಿಗೂ ಕೊಡೋಕೆ ಹೋಗ್ಬಾರ್ದು ಅಂಬೋದು ಇವ್ರು ನೋಡಿದ ಮೇಲೆ. ನಾನು ಅದೇ ಕೊಟ್ರು ಫ್ಯಾಕ್ಟ್ರಿ ಮಾಡಿಕೊಟ್ರು ಅದೇ ಕೆಲಸ ಸ್ಥಳಗಳನ್ನೆಲ್ಲ ಕರ್ಕೊಂಬಂದು ಋತು ಕೆಲಸ ಮಾಡಿಸ್ಲಿ. ಅದೇನು ಬರುತ್ತೆ ನೋಡ್ಕೊಂಡು ಖರ್ಚು ವೆಚ್ಚ ಅದೆಲ್ಲ ನೋಡಿ ಹೇಳ್ತೀನಿ ಋತುಗೆ. ಸ್ವಲ್ಪ ದುಡ್ಡು ಇಡ್ತಾ ಇದ್ದದಲ್ಲಿ ಇಟ್ಕೊಳಮ್ಮ ಹೆಂಗೆ ಆಗಲಿ ಅಂತ ಹೇಳ್ತೀನಿ. ಕೆಲಸಕ್ಕೆ ಹೋಗ್ತಾನಲ್ಲ ಹೋಗ್ತಾನೆ. ಒಂದು ಗೌರ್ಮೆಂಟ್ ಕೆಲಸ ಐತಿ ಹೋಗ್ತಾನೆ. ಹೋಗ್ಬೇಕು ಮಾಡಬೇಕು. ಅದೇ ಹೇಳಿದ್ದೀನಿ ಮನೆ ಕಟ್ಟಬೇಕು ಕಟ್ಟಲೇಬೇಕು. ನೀವಂತೂ ಒಂದು ಸ್ವಲ್ಪ ಭಯನೂ ಇಕ್ಕಬೇಕು ಅವನಿಗೆ. ಭಯನೂ ಇದ್ರೇನೆ ಭಯ ಇರಬೇಕು. ಏನಂತಾರಪ್ಪ ನಮ್ಮ ಮಾಮರ್ ಹೇಳ್ತಾರೆ ಎಂಬುದೊಂದು ಸ್ವಲ್ಪ ಭಯ ಇರ್ಬೇಕು. ಹೆಂಗನಾಗಿ ಯಾರನ್ನೂ ಲೂಜ್ ಬಿಡಬಾರ್ದು. ಸ್ವಲ್ಪ ಲೂಸ್ ಕೊಟ್ಬಿಟ್ರೆ ಈಗ ನೋಡಿ ನಮ್ಮ ಕೋಮಲತ್ತೇರು ಹೊಲ ಕೊಟ್ಟಿರೋದಕ್ಕೆ ಇವತ್ತು ನಮಗೇನೆ ಅವರು ಹೊಲದಲ್ಲಿ ತೊಂದರೆ ಮಾಡ್ತಾರೆ. ಹೊಲ 5 ಎಕರೆ ಹೊಲ ಕೊಟ್ಟಿವಿ. ಸೈನ್ ಹಾಕ್ಸ್ಕೊಬೇಕಾರೆ ಬಮ್ಲಿಂಗಪ್ಪರ ಹೊಲ ನಮ್ದು ಅಂತ ಹೇಳಿ ಮಾಡಿಸ್ಕೊಂಡ್ವಲ್ಲ. ಅವಾಗ 5 ಎಕರೆ ಹೊಲ ಕೊಟ್ವಿ. ಅದಕ್ಕೆ ಇವಾಗ ನಮ್ಮ ಅತ್ತೆಗೆ ಏನು ದೌಲತ್ ಬಂದೈತಿ. ಯಾರೇ ಆಗಲಿ ಒಂದೇ ಹತ್ರ ಇದ್ದಾರೆ ಅಂದರೆ ಏನೋ ಒಂದು ಕಿತಾಪತಿ ಅವ್ರು ಹೆಂಗೆ ಇದ್ದಾರೆ ಅಂದ್ರೆ ಬಂದೇ ಬರ್ತವೆ. ಮತ್ತೆ ಕೋಮ್ಲನ್ನ ನೀವು ಕೆಟ್ಟಾರಂಗೆ ಮಾಡ್ತೀರಾ ಅಂತ ಹೇಳಿ ನೀವು ಹೇಳಿದ್ರು ಪರವಾಗಿಲ್ಲ. ಒಂದೇ ಹತ್ರ ಇದ್ಮೇಲೆ ಬಂದೇ ಬರ್ತವೆ. ಅಂತಮೇಲೆ ಆಗಲಿ ಒಂದೇ ಹತ್ರ ಹೊಲ ಐತೆ ಅಂದಮೇಲೆ ಯಾವುದು ಬರೋದೇ ಇಲ್ವಾ. ಅವ್ರು ಹೆಂಗೆ ಇದ್ದಾರೆ ಅಂದ್ರೆ ಯಾವುದಾದ್ರೂ ಒಂದು ಬಂದೇ ಬರ್ತವೆ. ಪ್ರತಿಯೊಂದರಲ್ಲೂ ಬಂದೇ ಬರ್ತಾವೆ ಅಣ್ಣ ತಮ್ಮಗಳಂದ್ರೆ. ಜಗಳ ಆಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಹೊಲದ ಹತ್ರ ಅಕ್ಕಪಕ್ಕ ಹೊಲಗಳು ಇದ್ದಾವೆ ಅಂದರೆ ಅಕ್ಕಪಕ್ಕದವ್ರು ಜಗಳ ಆಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.